ಒಂದು ಸಂಬಂಧ. ಅದು ಸಮಾಜದ ಎಲ್ಲಾ ಕಟ್ಟುಪಾಡುಗಳನ್ನು ಮೀರಿ ನಿಲ್ತೆ. ಹಾಗೆ ನಿಂತಾಗ ಇಡೀ ಸಮುದಾಯದ ದೃಷ್ಟಿಯನ್ನೇ ಅದು ಹೇಗೆ ಬದಲಾಯಿಸಬಹುದು? ಇವತ್ತಿನ ಈ ಕಥೆಯಲ್ಲಿ ಪ್ರೀತಿ ಇದೆ, ತಿರಸ್ಕಾರನೂ ಇದೆ. ಆದರೆ ಕೊನೆಗೆ ಗೆಲ್ಲೋದು ಮಾತ್ರ ಮಾನವೀಯತೆ. ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ನೋಡಿ, ಈ ಇಡೀ ಕಥೆಯ ತುರುಳೆ ಕಥಾನಾಯಕ ಶಿವಣ್ಣ ಹೇಳೋ ಈ ಒಂದು ಮಾತಲ್ಲಿದೆ. ನಾವು ಸರಿ ಇದ್ರೆ ಜಗತ್ತು ಎಂದಾದರೂ ಒಂದು ದಿನ ನಮ್ಮನ್ನು ಒಪ್ಪಿಕೊಳ್ಳಲೇಬೇಕು ಅಂತ. ಇದು ಸುಮ್ಮನೆ ಹೇಳಿದ ಭರವಸೆಯ ಮಾತಲ್ಲ ಗೊತ್ತಾ, ಬದಲಿಗೆ ತಮ್ಮ ನಂಬಿಕೆ ಮೇಲೆ ಅವರಿಗಿದ್ದ ಅಚಲವಾದ ವಿಶ್ವಾಸದ ಪ್ರತಿರೂಪ ಇದು. ಸರಿ, ಹಾಗಾದ್ರೆ ಕತೆ ಶುರುವಾಗೋದು ಎಲ್ಲಿಂದ ಅಂದ್ರೆ, ಮಾವ ಶಿವಣ್ಣ ಮತ್ತು ಅವರ ವಿಧವೆ ಸೊಸೆ ಗೌರಿ ಇವರಿಬ್ರು ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದಿವೆ. ಆದರೆ ಅವರ ಜೀವನಕ್ಕೆ ಎರಡು ಮುಖಗಳಿದ್ವು. ಒಂದು ಅವರ ಮನೆಯೊಳಗಿನ ಪ್ರಪಂಚ, ಇನ್ನೊಂದು ಹೊರಗಿನ ಸಮಾಜ ಅವರನ್ನ ನೋಡ್ತಿದ್ದ ರೀತಿ. ಅಸಲಿ ಸಂಘರ್ಷ ಶುರುವಾಗುವುದೇ ಇಲ್ಲಿ. ಅವರ ಮನೆಯ 4 ಗೋಡೆಗಳ ಒಳಗೆ ನೋಡಿದ್ರೆ ಅಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ಒಬ್ರಿಗೊಬ್ರು ಆಶ್ರಯ ಆಗಿದ್ದಾರೆ. ಆದರೆ ಆ ಮನೆಯ ಹೊಸ್ತಿಲು ದಾಟಿ ಹೊರಗೆ ಕಾಲಿಟ್ಟ ತಕ್ಷಣ ಸಮಾಜಕ್ಕೆ ಇದೆಲ್ಲ ಒಂದು ಹಗರಣದಾಗೆ ಕಾಣಿಸುತ್ತೆ. ಸಂಪ್ರದಾಯಕ್ಕೆ ಮಾಡಿದ ದೊಡ್ಡ ಅಪಮಾನ ಅಂತಾನೆ ಜನ ಮಾತಾಡ್ಕೊಳ್ತಾರೆ. ಹೀಗೆ ಮನೆ ಹೊರಗೆ ಸಮಾಜದ ತೀರ್ಪು ತುಂಬಾನೇ ಕಠೋರವಾಗಿತ್ತು. ಊರಿನ ಜನ ಏನೆಲ್ಲ ಮಾತಾಡ್ಕೊಳ್ತಿದ್ರು ಅಂತ ಕೇಳಿದ್ರೆ ನಿಜಕ್ಕೂ ಬೇಜಾರಾಗತ್ತೆ. ಅವರ ಮಾತುಗಳು ಹೇಗಿದ್ವು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೆಲವರ ಮಾತು ಕೇಳಿ. ನೋಡಿದ್ರಾ, ಮಗ ಸತ್ಮೇಲೆ ಇವರು ಮಾಡಿರೋ ಕೆಲಸ ಧರ್ಮನೇ ಹಾಳಾಗೋಯ್ತು. ಅವರ ಪ್ರಕಾರ ಮಗ ಸತ್ಮೇಲೆ ಮಾವ ಸೊಸೆ ಮದುವೆಯಾಗಿದ್ದು ಧರ್ಮಕ್ಕೆ ಮಾಡಿದ ದೊಡ್ಡ ದ್ರೋಹ. ಅಲ್ಲಿಗೆ ನಿಲ್ಲಿಲ್ಲ. ತಕ್ಷಣ ಮತ್ತೊಂದು ಮಾತು ಕೇಳ್ಬಂತು. ಈ ಸಲ ನೇರವಾಗಿ ಗೌರಿಯನ್ನೇ ಗುರಿ ಮಾಡಲಾಗಿತ್ತು. ಆ ಹೆಣ್ಗೂ ಬುದ್ಧಿ ಬೇಡವೇ, ತವ್ರ ಮನೆಯಿಂದ ಬಂದ್ಮೇಲೆ ಇಲ್ಲಿ ಹೀಗ್ ಮಾಡೋದಾ ಅಂತ. ಅಂದ್ರೆ ನೋಡಿ, ಸಮಾಜ ತಪ್ಪು ಹುಡುಕುವಾಗ ಮೊದಲು ಹೆಂಡನ್ನೇ ದೂಷಿಸೋದು ಎಷ್ಟು ಸುಲಭ ಅಲ್ವಾ? ಹೀಗೆಲ್ಲ ನಡೀತಾ ಇರಬೇಕಾದ್ರೆ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಒಬ್ಬ ಅನಿರೀಕ್ಷಿತ ಅತಿಥಿ ಮನೆಗೆ ಬರ್ತಾರೆ. ಅವರ ಆಗಮನದಿಂದ ಈ ದಂಪತಿಗಳ ಮೌಲ್ಯಗಳಿಗೆ, ಅವರ ಮಾನವೀಯತೆಗೆ ಒಂದು ದೊಡ್ಡ ಪರೀಕ್ಷೆನೇ ಎದುರಾಗುತ್ತೆ. ಆ ಬಂದ ಅತಿಥಿ ಯಾರ್ ಗೊತ್ತಾ? ಗೌರಿಯ ಸಹೋದರ. ಅವನೊಂದು ಮನವಿ ತಂದಿದ್ದ. ಅದೇನಂದ್ರೆ, ಹಿಂದೆ ಗೌರಿ ಕಷ್ಟದಲ್ಲಿದ್ದಾಗ ಅವಳನ್ನ ಮನೆಯಿಂದ ಹೊರಹಾಕಿದ್ಲಲ್ಲ ಅವಳ ಮಲತಾಯಿ, ಅವಳಿಗ ಹಾಸ್ಗಿ ಹಿಡಿದಿದ್ದಾಳೆ. ಅವಳಿಗೆ ತನ್ನ ಕೊನೆಯ ಕ್ಷಣಗಳಲ್ಲಿ ಗೌರಿಯನ್ನ ನೋಡ್ಬೇಕಂತೆ. ಯೋಚನೆ ಮಾಡಿ, ಇದು ಗೌರಿಯನ್ನ ಎಂಥ ಗೊಂದಲಕ್ಕೆ ತಳ್ಳಿರ್ಬೇಕಂತೆ. ಇದೇ ನೋಡಿ ಈ ಕಥೆಯ ಹೃದಯ ಭಾಗದಲ್ಲಿರೋ ಪ್ರಶ್ನೆ. ನಮಗೆ ಕಷ್ಟ ಕೊಟ್ಟವರು, ನಮ್ಮನ್ನ ಕೈಬಿಟ್ಟವರು ಸಂಕಷ್ಟದಲ್ಲಿದ್ದಾಗ ನಾವು ಅವ್ರನ್ನ ಕ್ಷಮಿಸ್ಬೇಕಾ ಅಥವಾ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾ? ಸಹಾನುಭೂತಿ ಮುಖ್ಯನಾ ಇಲ್ಲ ಸೇಡು ಮುಖ್ಯನಾ? ಇದು ನಿಜಕ್ಕೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ? ಗೌರಿಯ ಈ ಗೊಂದಲಕ್ಕೆ ಶಿವಣ್ಣನ ಉತ್ತರ ತುಂಬಾನೇ ಸ್ಪಷ್ಟವಾಗಿತ್ತು. ಅವನು ಹೇಳಿದ್ದು ಒಂದೇ ಮಾತು: ಮಾನವೀಯತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಈ ಒಂದು ಮಾತು ಅವರ ಮುಂದಿನ ಹೆಜ್ಜೆಯನ್ನ ನಿರ್ಧರಿಸಿಬಿಡುತ್ತೆ. ಅಷ್ಟೆಲ್ಲ ಕ್ರೌರ್ಯವನ್ನು ಅನುಭವಿಸಿದ್ರೂ ಕೂಡ ಶಿವಣ್ಣ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅವರು ಹೋಗ್ಲೇಬೇಕು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಸಹಾನುಭೂತಿಗೆ ಬೆಲೆ ಕೊಡಬೇಕು ಅಂತ. ಹೀಗೆ ತಮ್ಮ ಹಿಂದಿನ ನೋವನ್ನು ನೇರವಾಗಿ ಎದುರಿಸಲು ಆ ದಂಪತಿಗಳು ನಿರ್ಧರಿಸ್ತಾರೆ. ಈ ನಿರ್ಧಾರವೇ ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸುತ್ತೆ. ಆದ್ರೆ ಅವರು ಅನ್ಕೊಂಡಿರ್ಲಿಲ್ಲ, ಅವರ ಈ ಒಂದು ನಿರ್ಧಾರ ಇಡೀ ಊರಿನ ಜನರ ಮನಸ್ಸನ್ನೇ ಬದಲಾಯಿಸುತ್ತೆ ಅಂತ. ಹೌದು, ಅವರನ್ನು ಟೀಕಿಸುತ್ತಿದ್ದ ಜನರಲ್ಲೇ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ. ಅದು ಹೇಗೆ ಸಾಧ್ಯವಾಯಿತು ನೋಡೋಣ ಬನ್ನಿ. ಗೌರಿ ತನ್ನ ಹಳೆಯ ಮನೆಗೆ ಕಾಲಿಡುತ್ತಾಳೆ. ಅಲ್ಲಿ ಅವಳ ಮಲತಾಯಿ ಕಣ್ಣೀರು ಹಾಕುತ್ತಾ ತಾನು ಹಿಂದೆ ಮಾಡಿದ ಕ್ರೌರ್ಯಕ್ಕಾಗಿ ಕ್ಷಮೆ ಕೇಳ್ತಾಳೆ. ಅದು ನಿಜಕ್ಕೂ ತುಂಬಾನೇ ಭಾವನಾತ್ಮಕವಾದ ಕ್ಷಣ. ಅಲ್ಲಿ ಕ್ಷಮೆಯ ಶಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಆದರೆ ಕಥೆಯಲ್ಲಿದೆ ಕೇಳಿ. ಈ ಒಂದು ಭಾವನಾತ್ಮಕ ಕ್ಷಣ ಕೇವಲ ಆ 4 ಗೋಡೆಗಳ ನಡುವೆ ನಡೆಯಲಿಲ್ಲ. ಕುತೂಹಲದಿಂದ ಇವರನ್ನ ಹಿಂಬಾಲಿಸಿಕೊಂಡು ಬಂದಿದ್ದರಲ್ಲ, ಅದೇ ಗ್ರಾಮಸ್ಥರು ಈ ಎಲ್ಲದಕ್ಕೂ ಸಾಕ್ಷಿಯಾಗ್ತಾರೆ. ಅವರು ಕಂಡ ಆ ದೃಶ್ಯ ಅವರ ಮನಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೆ. ಇಲ್ನೋಡಿ, ಆ ಗ್ರಾಮಸ್ಥರ ಮನಸ್ಸಲ್ಲಿ ಆದ ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ ಅಂತ. ಮೊದಲು ಇವ್ರದ್ದು ಯಾವುದೋ ಅವರ ಅನುಕೂಲಕ್ಕೆ ಮಾಡ್ಕೊಂಡಿರೋ ಸಂಬಂಧ ಅನ್ಕೊಂಡಿದ್ರು. ಆದರೆ ಆ ಘಟನೆ ನಂತರ ಆ ಬಂಧದ ಹಿಂದಿರೋ ನಿಜವಾದ ಕಾಳಜಿ, ಬೆಂಬಲ ಅವ್ರಿಗೆ ಅರ್ಥ ಆಯಿತು. ಅವರ ಆಡಿಕೊಳ್ಳುವ ಮಾತುಗಳು ಈಗ ಗೌರವವಾಗಿ ಬದಲಾಗಿದ್ವು. ಕೊನೆಗೆ ಏನಾಯಿತು? ಈ ದಂಪತಿಗಳ ಪ್ರಯಾಣದಿಂದ ಇಡೀ ಸಮುದಾಯ ಒಂದು ದೊಡ್ಡ ಪಾಠವನ್ನು ಕಲಿಯಿತು. ಮಾನವೀಯತೆಯ ಆಸರೆ ಅಂದ್ರೇನು ಅನ್ನೋದನ್ನ ಅರಿತುಕೊಂಡಿತು. ಆಗ ಗೌರಿ ಶಿವಣ್ಣನಿಗೆ ಹೇಳಿದ ಈ ಮಾತುಗಳನ್ನ ಕೇಳಿ. ನಿಮ್ಮ ಆಸರೆ ಸಿಗದಿದ್ದರೆ ನಾನು ಅನಾಥಳಾಗಿ ಬೀದಿಗೆ ಬೀಳ್ತಿದ್ದೆ. ಈ ಸಮಾಜಕ್ಕಿಂತ ನನಗೆ ನಿಮ್ಮ ಗೌರವವೇ ಮುಖ್ಯ. ನೋಡಿ,
ಸಮಾಜ ತಿರಸ್ಕರಿಸಿದ್ರೂ ಅವರ ಬಂಧ ಅವಳಿಗೆ ಎಂಥ ರಕ್ಷಣೆ ಕೊಟ್ಟಿತ್ತು ಅಂತ ಈ ಮಾತುಗಳು ಹೇಳ್ತವೆ. ಕೊನೆಗೆ ಸಮಾಜದ ಕಟ್ಟುನಿಟ್ಟಿನ ನಿಯಮಗಳೆಲ್ಲ ಸಿಡಿಲವಾದವು. ಬದುಕೇ ಕಲಿಸಿದ ಒಂದು ಆಳವಾದ ಸತ್ಯಕ್ಕೆ ಅವೆಲ್ಲ ದಾರಿ ಮಾಡಿಕೊಟ್ಟವು. ಅಂದ್ರೆ ನಿಯಮಗಳಿಗಿಂತ ಜೀವನದ ಅನುಭವ, ಮಾನವೀಯತೆಯ ಸಹಾನುಭೂತಿಯೇ ದೊಡ್ಡದು ಅನ್ನೋದನ್ನ ಇಡೀ ಸಮುದಾಯವೇ ಅರ್ಥಮಾಡಿಕೊಂಡಿತು. ಅದೇ ಅಂತಿಮ ಸತ್ಯವಾಯಿತು. ಕೊನೆಯದಾಗಿ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟುಹೋಗುತ್ತೆ. ಸಂಬಂಧಗಳ ಚೌಕಟ್ಟಿಗಿಂತ ಮನುಷ್ಯತ್ವದ ಆಸರೆಯೇ ದೊಡ್ಡದೆ? ನಿಜವಾಗ್ಲೂ ನಮ್ಮ ಸಂಬಂಧಗಳನ್ನು ನಿರ್ಧರಿಸುವುದು ಯಾವುದು? ಸಮಾಜದ ಚೌಕಟ್ಟುಗಳ ಅಥವಾ ಮಾನವೀಯತೆಯ ಆಶ್ರಯವ? ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ.